ನನ್ನ ನೋಡಿ ಟೆನ್ಷನ್ ಆಗ್ತಿದ್ಯಾ? ಭಯ ಪಡ್ಬೇಡ. ನಾನ್ ಹೇಳಿದ ಹಾಗೆ ನೀನ್ ಕೇಳಿದ್ರೆ ನಾನು ನಿನಗೆ ಏನೂ ಮಾಡಲ್ಲ. ನಿನ್ನ ಮಗ ಆ ಸೋಡಾ ಪುಟ್ಟಿ ದೀಪನ ಪ್ರೀತಿಸ್ತಾ ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಸುತ್ತಾ ಇದ್ದ. ಅದಕ್ಕೆ ಅವಳನ್ನೇ ಇಲ್ಲ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಈಗ ನಾನು ದಿಶಾನ ಚಿರುಗ್ ತಂದ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಚಿರು ಜೊತೆ ಆಲ್ರೆಡಿ ಮಾತುಕತೆನೂ ಆಗಿದೆ. ಆದ್ರೆ ಅವನು ಆ ದೀಪನ್ ಇನ್ನೂ ಮನ್ಸಲ್ಲಿ ಇಟ್ಕೊಂಡು ದಿಶಾನ ಒಪ್ಕೋತಾ ಇಲ್ಲ. ನಾನೊಬ್ಳೆ ಎಷ್ಟು ಅಂತ ಮಾಡಕ್ಕಾಗತ್ತೆ? ಆ ಕೆಲ್ಸನ ನೀನು ಮಾಡ್ಬೇಕು. ಇಷ್ಟೆಲ್ಲ ಗಾಬರಿ ಆಗದ್ ಬೇಡ. ನಿನ್ನ ಮಗನಿಗೆ ದಿಶಾನ ಮದುವೆ ಆಗು ಅಂತ ನೀನು ಒಪ್ಪಿಸ್ಬೇಕು. ಹೇಗ್ ಮಾಡೋದು ಅಂತ ತಲೆ ಕೆಡ್ಸ್ಕೊತಿದ್ಯಾ? ಇಲ್ಲಿ ನೋಡು, ದಿಶಾನ್ ಫೋಟೋ. ಈ ಫೋಟೋನ ನಿನ್ನ ಮಗನಿಗೆ ತೋರಿಸು. ಇವಳನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಅಷ್ಟೇ. ಈ ಫೋಟೋನ ಇಲ್ಲಿ ಜೋಪಾನವಾಗಿ ಇಟ್ಟಿರ್ತೀನಿ. ಮರಿಬೇಡ. ಹೇಳದ ಹಾಗೆ ಮಾಡಲೇಬೇಕು. ಒಂದು ಕೆಲಸ ಮುಗೀತು, ಇನ್ನೊಂದು ಕೆಲಸ ಬಾಕಿ ಇದೆ. ನನಗೆ ಮುಂಚೆನೆ ಗೊತ್ತಿತ್ತು, ನಾನು ಹೇಳಿದ ತಕ್ಷಣ ನೀನು ಈ ಕೆಲಸನ ಮಾಡೋದಕ್ಕೆ ಒಪ್ಪಲ್ಲ ಅಂತ. ಮಾತು ಬರ್ದೇ ಹೋದ್ರು ನೀನು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಯ್ಯೋ ಮಾವ, ಏನಾಯ್ತು? ಮಾವ ನಿಮ್ಗೆ ಏನಾಯ್ತು? ಮಾವಂಗೇನೋ ಆಯ್ತು, ಎಲ್ರು ಬನ್ನಿ. ಚಿಕ್ಕ ಮಾವ, ಅಣ್ಣ, ಅರ್ಚನಾ ಎಲ್ಲ ಬನ್ನಿ. ಮಾವಂಗೇನೋ ಆಗೋಯ್ತು. ಏನಾಯ್ತಣ್ಣ? ಏನಾಯ್ತು? ಏನಾಯ್ತು? ಏನಾಯ್ತು ಸೌಂದರ್ಯ? ಏನಾಯ್ತಮ್ಮ? ಏನೋ ಗೊತ್ತಿಲ್ಲ. ನಾನು ಆ ಕಡೆ ಹೋಗ್ತಾ ಇದ್ದವಳು ಈ ಕಡೆ ತಿರುಗಿ ನೋಡ್ದೆ. ಇವ್ರು ನೋಡಿದ್ರೆ ಈ ತರ ಎಲ್ಲ ಆಡ್ತಾ ಇದ್ರು. ಅಚ್ಚು, ಡಾಕ್ಟರ್ ಫೋನ್ ಮಾಡಚ್ಚು. ಚಿರು ಬೇರೆ ಇಲ್ಲ ಮನೆಯಲ್ಲಿ. ಮಾಡಬೇಕ. ಇಲ್ಲೇ ಮಾಡ್ತೀನಿ. ಹಲೋ ಡಾಕ್ಟರ್, ಅಪ್ಪಂಗೆ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪಿದ್ದಾರೆ, ಬೇಗ ಬನ್ನಿ. ಅಡುಗೆ ಆಗಿದೆಯಾ? ಆಗಿದೆ ಅಣ್ಣ. ಮತ್ತೆ ಯಾರು ಊಟಕ್ಕೆ ಬರಲೇ ಇಲ್ಲ? ಮೊನ್ನೆಯಿಂದ ಕೇಳ್ತಾ ಇದ್ದೀನಿ, ನೀವೇನು ಹೇಳಲೇ ಇಲ್ಲ. ದೀಪು ಇಲ್ಲ ಅನ್ನೋ ನೋವು ನಿಮಗಿದ್ರು, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಮಗಳನ್ನ ನೀವೇ ಹಚ್ಕೊಂಡಿದ್ದು. ಆದರೂ ಯಾಕೆ ಏನು ಆಗದೆ ಇರೋರ ಥರ ಇದ್ದೀರ?